ಡಾಲಿ ಧನಂಜಯ್ ನಿರ್ಮಾಣದ ಜೆಸಿ ಸಿನಿಮಾ ಪ್ರಚಾರಕ್ಕಾಗಿ ಮಚ್ಚು ಹಿಡಿದು ಹುಚ್ಚು ಪ್ರದರ್ಶನ ಮಾಡಿದ್ದ ನಟನಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಜೆಸಿ ಚಿತ್ರದ ನಟ ಲಾಂಗ್ ಹಿಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ಹಾಜರಾಗಿದ್ರು. ಹೌದು, ಈ ಸಿನಿಮಾ ಕಳೆದ ಫೆಬ್ರವರಿ 6ರಂದು ಡಾಲಿ ಧನಂಜಯ್ ನಿರ್ಮಾಣದ ಜೆಸಿ ಸಿನಿಮಾ ಬಿಡುಗಡೆಯಾದ ಸಂದರ್ಭದಲ್ಲಿ ಬೆಂಗಳೂರಿನ ವೀರೇಶ್ ಚಿತ್ರಮಂದಿರಕ್ಕೆ ನಟ ಪ್ರಖ್ಯಾತ್ ಭೇಟಿ ನೀಡಿದ್ರು. ಈ ವೇಳೆ ಅನಾಮಿಕ ವ್ಯಕ್ತಿ ಕೊಟ್ಟಿದ್ದ ಮಚ್ಚನ್ನ ಹಿಡಿದು ಪ್ರಖ್ಯಾತ್ ಪೋಸ್ ನೀಡಿದ್ರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಬೆನ್ನಲ್ಲೇ ಪರ ವಿರೋಧ ಚರ್ಚೆ ನಡೀತಾ ಇತ್ತು. ಸಿನಿಮಾ ಮಾಡಿರೋದೇ ಲಾಂಗ್ ಹಿಡಿಬಾರ್ದು ಅಂತ ಒಂದು ಸಂದೇಶ ಕೊಡಬೇಕು ಅಂತೇಳಿ, ಲಾಂಗ್ ಅನ್ನೋದು ಎಷ್ಟು ಸಮಾಜಕ್ಕೆ ಮಾರಕ ಅಂತ ಹೇಳಿ ನಾವು ಸಿನಿಮಾದಲ್ಲಿ ತೋರಿಸಿದ್ದೀವಿ. ನಾನು ಅದೇ ಹೇಳಿದೆ, ನನಗೆ ಮೊನ್ನೆ ಇನ್ನೊಬ್ರು ಚಾನೆಲ್ ಅವ್ರು ಕೇಳಿದಾಗ ಮೋಸ್ಟ್ಲಿ ಅವ್ನು ಇಂಟ್ರೋಲ್ಗೆ ಎದ್ದೋಗ್ಬಿಟ್ಟಿದ್ದಾನೆ, ನಮ್ಮ ಸಿನಿಮಾ ನೋಡಿ ಎದ್ದೋಗ್ಬಿಟ್ಟು ಲಾಂಗ್ ತಂದಿದ್ದಾನೆ ಅನ್ಸುತ್ತೆ. ಕ್ಲೈಮ್ಯಾಕ್ಸ್ ನೋಡಿದ್ರೆ ಖಂಡಿತ ಅವನು ಲಾಂಗ್ ತರ್ತಾ ಇರಲಿಲ್ಲ. ಯಾಕೆಂದರೆ ಕ್ಲೈಮ್ಯಾಕ್ಸಲ್ಲಿ ಅಷ್ಟು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ನಾವು, ರೌಡಿಸಮ್ ಮಾಡಬಾರ್ದು ಅಂತ ಹೇಳಿ. ಆ್ಯಂಡ್ ನಾನೀಗ ಕಂಪ್ಲೀಟ್ ವಿಡಿಯೋನ ನಾನು ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಮಾಡಿ ಅವರು ಪರಿಶೀಲನೆ ಮಾಡಿದ್ರು ಯಾವ ರೀತಿ ಆಗಿದೆ ಏನು ಅಂತೇಳಿ. ಅದು ಕಂಪ್ಲೀಟ್ ಒರಿಜಿನಲ್ ಲಾಂಗ್ ಆಗಿರಲಿಲ್ಲ. ಅಂದರೆ ನಾವು ಅದೊಂದು ಸಂದರ್ಭದಲ್ಲಿ ನಮಗೂ ಗೊತ್ತಾಗಿಲ್ಲ ಅದು ಒರಿಜಿನಲ್ ಆರ್ಟಿಫಿಷಿಯಲ್ ಅಂತ ಹೇಳಿ. ಸೊ ಅದೆಲ್ಲ ಪರಿಶೀಲನೆ ನಡೀತು. ಇವಾಗ ಪರಿಶೀಲನೆ ನಡೆದು ಪೊಲೀಸರಿಗೆ ಕನ್ಫರ್ಮ್ ಆಗಿದೆ ಅದು ಒರಿಜಿನಲ್ ಅಲ್ಲ ಅಂತ. ಸಾರ್ವಜನಿಕವಾಗಿ ಮಾರಕಾಸ್ತ್ರ ಪ್ರದರ್ಶಿಸುವುದು ಅಪರಾಧವಾದ್ದರಿಂದ ಗೋವಿಂದರಾಜನಗರ ಪೊಲೀಸರು ನಟನ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸಿಕೊಂಡು ನೋಟಿಸ್ ನೀಡಿದ್ರು. ಪೊಲೀಸರ ನೋಟಿಸ್ಗೆ ಸ್ಪಂದಿಸಿದ ಪ್ರಖ್ಯಾತ್ ಪೊಲೀಸ್ ಠಾಣೆಗೆ ಹಾಜರಾಗಿ ವಿಡಿಯೋದಲ್ಲಿ ಬಳಕೆಯಾಗಿದ್ದು ಅಸಲಿ ಮಚ್ಚಲ್ಲ, ಅದು ಕೇವಲ ಮರದ ಮಚ್ಚು ಅಂತ ಸ್ಪಷ್ಟನೆ ಕೊಟ್ಟು ಆ ಪ್ರಾಪರ್ಟಿಯನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ವಿಚಾರಣೆ ನಂತರ ಮಾತನಾಡಿದ ಪ್ರಖ್ಯಾತ್, ನಮ್ಮ ಸಿನಿಮಾದ ವಿಚಾರವೇ ಲಾಂಗ್ ಹಿಡಿಬಾರದು ಅಂತ. ರಜತ್ ಮತ್ತು ವಿನಯ್ ಹಿಡಿದಿದ್ದು ಒರಿಜಿನಲ್ ಲಾಂಗ್. ಸಡನ್ ಆಗಿ ತಗೊಂಡು ಬಂದು ಕೊಟ್ಟಾಗ ನಾನೇ ಮುರಿದು ಹಾಕಿದ್ದೆ. ನಾನು ಲಾಂಗ್ ಹಿಡಿದು ಎಸೆದಿರೋದು ಅಷ್ಟೇ, ಹಿಡಿದಿದ್ದು ತಪ್ಪಾಗಿದೆ, ಆದರೆ ತಕ್ಷಣ ನಾನು ಎಸೆದಿದ್ದೇನೆ, ಇದರಲ್ಲಿ ಯಾವುದೇ ಗಿಮಿಕ್ ಇಲ್ಲ ಅಂತ ಹೇಳಿದ್ರು. ಅಲ್ಲ ಗೊತ್ತಾಗಿದೆ, ಅದು ಶೂಟಿಂಗಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ನಾವು ಈಸಿಯಾಗಿ ಆ್ಯಕ್ಟ್ ಮಾಡಿ ಬರ್ತಾ ಇದ್ವಿ. ಆ ಮಚ್ಚದು ವ್ಯಾಲ್ಯೂ ಅಂದರೆ ಇವಾಗ ಗೊತ್ತಾಯ್ತು ನಮಗೆ ಎಷ್ಟು ಮಾರಕ ಮಚ್ಚು ಅನ್ನೋದು. ಸೊ ಈ 1 hour ಒಳಗಡೆ ಹೋಗಿತ್ತು, ನಮ್ಗೆ ಆಚೆಗಡೆ ಅಳ್ಳಾಡಕ್ಕೂ ಬಿಡ್ತಾ ಇರಲಿಲ್ಲ. ಸರ್ ಕುತ್ಕೊಳ್ಳಿ ಅಂತ ಹೇಳೋರು. ಸೊ ಯಾರೇ ಸೆಲೆಬ್ರಿಟಿ ಆಗಿರ್ಬೋದು, ಏನೇ ಒಬ್ಬ VIP ಆಗಿರ್ಬೋದು, ಕಾನೂನು ಮುಂದೆ ಎಲ್ಲರೂ ತಲೆ ಬಾಗ್ಲೇಬೇಕು ಅನ್ನೋದು ಇವತ್ತು ಮಚ್ ವ್ಯಾಲ್ಯೂ ಇವತ್ತು ಗೊತ್ತಾಯ್ತು ಸರ್. ಒಟ್ಟಿನಲ್ಲಿ ಮಚ್ಚು ಅನ್ನೋದು ಕೇವಲ ಚಿತ್ರದಲ್ಲಿ ಮಾತ್ರ ಇದ್ರೆ ಚಂದ, ಅದನ್ನ ಹೊರತುಪಡಿಸಿ ಈ ರೀತಿಯಾಗಿ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಿದ್ರೆ ನಿಜಕ್ಕೂ ಕೂಡ ಅದು ಎಂತಹ ಮಾರಕ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.